ಸ್ನೇಹಿತರೆ ನಮಸ್ಕಾರ. 1990ರ ದಶಕದಲ್ಲಿ ನಮ್ಮೆಲ್ಲ ಷೇರು ವ್ಯವಹಾರಗಳು ಫಿಸಿಕಲ್ ಫಾರ್ಮಲ್ಲಿ ನಡೀತಾ ಇದ್ವು. ಅಂದರೆ ನೀವು ರಿಲಯನ್ಸ್ ಶೇರನ್ನು ಬೈ ಮಾಡಿದ್ರೆ ಫಿಸಿಕಲ್ ಆಗಿ ನಿಮಗೆ ರಿಲಯನ್ಸ್ ಶೇರ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಈ ಫಿಸಿಕಲ್ ವ್ಯವಹಾರದಿಂದ ಏನು ತೊಂದರೆ ಆಗ್ತಿತ್ತು ಅಂತಂದರೆ ಈ ಶೇರ್ ಸರ್ಟಿಫಿಕೇಟ್ ಕಳೆದು ಹೋಗ್ಬೋದು, ಮಿಸ್ ಆಗ್ಬೋದು, ಅಥವಾ ಹುಳ ತಿಂದು ಹೋಗ್ಬೋದು. ಈ ರೀತಿ ಅನೇಕ ಸಮಸ್ಯೆಗಳಿದ್ವು. ಆ ಕಾರಣದಿಂದಾಗಿ 2000ನೇ ಇಸ್ವಿಗೆ ಭಾರತದಲ್ಲಿ ಷೇರು ವ್ಯವಹಾರಗಳನ್ನು ಕಂಪ್ಲೀಟಾಗಿ ಡಿಮೆಟರಲೈಸ್ ಮಾಡಿದ್ರು. ಡಿಮೆಟರಲೈಸ್ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಹಾರ್ಡ್ ಕ್ಯಾಶ್ ಇರುತ್ತೆ. ಈ ಹಾರ್ಡ್ ಕ್ಯಾಶನ್ನು ನೀವು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡ್ತೀರಾ. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ದುಡ್ಡನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಹೋಲ್ಡ್ ಮಾಡ್ತಾರೆ. ಅದೇ ರೀತಿ ಎಲ್ಲ ಶೇರ್ಗಳನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಹೋಲ್ಡ್ ಮಾಡಬೇಕಂತೇಳಿ ಒಂದು ಡಿಮೆಟರಲೈಸ್ ಸಿಸ್ಟಮ್ ಅಂತ ತಂದರು. ಸ್ನೇಹಿತರೆ, ಇವಾಗ ನಿಮ್ಗೆ ಸಹಜವಾಗಿ ಒಂದು ಪ್ರಶ್ನೆ ಬರ್ಬೋದು, ನಾವೇನಾದರೂ ಇವಾಗ ಶೇರ್ಸ್ಗಳನ್ನು ಬೈ ಮಾಡಿದ್ರೆ ಅದು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂತೇಳಿ ನಿಮ್ಗೆ ಪ್ರಶ್ನೆ ಬರ್ಬೋದು. ಸ್ನೇಹಿತರೆ, ಭಾರತದಲ್ಲಿ ಶೇರ್ಸ್ಗಳನ್ನು ಸ್ಟೋರ್ ಮಾಡೋದಕ್ಕೆ 2 DP ಅಂತ ಇದ್ದಾವೆ, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಕರೀತಾರೆ. ಒಂದು CDSL, ಇನ್ನೊಂದು NSDL. CDSL ಇದು ಬಂದ್ಬಿಟ್ಟು 2017ರಲ್ಲಿ IPO ಲಾಂಚ್ ಆಗಿಬಿಟ್ಟು ಇನ್ವೆಸ್ಟರ್ಸ್ಗೆ ದೊಡ್ಡ ಮಟ್ಟದ ವೆಲ್ತನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಇವಾಗ NSDL IPOನ ಲಾಂಚ್ ಮಾಡಿದೆ. ಈ NSDL IPO ನಿನ್ನೆ ಓಪನ್ ಆಗಿದೆ. ಇನ್ನೊಂದು 2-3 ದಿನ ಈ IPO ಓಪನ್ ಇರುತ್ತೆ. ಸ್ನೇಹಿತರೆ, ಈ NSDL ಕಂಪ್ನಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇದು ಹಣವನ್ನು ಸಂಪಾದನೆ ಮಾಡುತ್ತೆ, ಇದು ಗ್ರೋತ್ ಆಗೋದಕ್ಕೆ ಅಪಾರ್ಚುನಿಟಿ ಇದೆಯಲ್ಲೋ, ನಾವು ಈ IPOಗೆ ಅಪ್ಲೈ ಮಾಡಬೇಕು ಬೇಡೋ, ಪ್ಲಸ್ ಲಾಂಗ್ ಟರ್ಮ್ ಗ್ರೋತ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡಿಫ್ರೆನ್ಸ್ ಬಿಟ್ವೀನ್ NSDL ಮತ್ತು CDSL. NSDL ವಿಚ್ ಇಸ್ ಸ್ಟಾರ್ಟೆಡ್ ಇನ್ 1996. CDSL ಬಂದ್ಬಿಟ್ಟು 1999ರಲ್ಲಿ ಆರಂಭ ಆಗಿದೆ. NSDL ವಿಚ್ ಇಸ್ ಪ್ರಮೋಟೆಡ್ ಬೈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, CDSL ವಿಚ್ ಇಸ್ ಪ್ರಮೋಟೆಡ್ ಬೈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. NSDL ಹತ್ರ ಆಲ್ರೆಡಿ 4 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದ್ದಾವೆ. CDSL ಹತ್ರ 15 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದ್ದಾವೆ. ಈ CDSL ಹತ್ರ ಜಾಸ್ತಿ ಇದ್ರೂ ಕೂಡ ದೇ ಡೀಲ್ ವಿತ್ ರಿಟೇಲ್ ಇನ್ವೆಸ್ಟರ್ಸ್, ಅದಕ್ಕೋಸ್ಕರ ಅವ್ರ ಹತ್ರ ಜಾಸ್ತಿ ಡಿಮ್ಯಾಟ್ ಅಕೌಂಟ್ಸ್ಗಳಿದ್ದಾವೆ. NSDL ಹತ್ರ 4 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದ್ರೂ ಕೂಡ ದೇ ಡೀಲ್ ವಿತ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಮ್ಯೂಚುವಲ್ ಫಂಡ್ ಅವರು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಜೊತೆ ದಿ ಡೀಲ್. ಲುಕ್ ಅಟ್ ದ ಆಸೆಟ್ ಅಂಡರ್ ಕಸ್ಟೋಡಿ. NSDL ಹತ್ರ 464 ಲಕ್ಷ ಕೋಟಿ ಅಷ್ಟಿದೆ. CDSL ಹತ್ರ 70 ಲಕ್ಷ ಕೋಟಿ ಇದೆ. ಹಾಗಾದರೆ ಈ ಕಂಪ್ನಿಗಳಿಗೆ ಯಾವ ರೀತಿ ಲಾಭ ಆಗುತ್ತೆ? ಮೊದಲನೇದಾಗಿ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಚಾರ್ಜಸ್. ಸ್ನೇಹಿತರೆ, ನೀವು ಒಂದ್ಸಲ ಯಾವುದಾದ್ರೂ ಒಂದು ಶೇರ್ನ ಬೈ ಮತ್ತು ಸೆಲ್ ಮಾಡಿದಾಗ ನಿಮ್ಮ ಕಾಂಟ್ರಾಕ್ಟ್ ನೋಟನ್ನು ನೀವು ಚೆಕ್ ಮಾಡಿದಾಗ ಒಂದು ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಚಾರ್ಜ್ ಮಾಡಿರ್ತಾರೆ. ಈ ಚಾರ್ಜ್ ಬಂದ್ಬಿಟ್ಟು DPಗೆ ಹೋಗುತ್ತೆ. NSDL ಅಥವಾ CDSL ಯಾವುದಾದ್ರೂ ಒಂದು DPಗೆ ಹೋಗುತ್ತೆ. ಇದು ಡಿಪೆಂಡ್ಸ್ ಆನ್ ವ್ಯಾಲ್ಯೂಮ್ ಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಕಡಿಮೆ ವ್ಯಾಲ್ಯೂಮನ್ನು ಮಾಡಿದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಚಾರ್ಜ್ ಕಮ್ಮಿ ಆಗಿರುತ್ತೆ. ನಿಮ್ಮ ವ್ಯಾಲ್ಯೂಮ್ ಜಾಸ್ತಿ ಆಗಿದ್ದರೆ ಈ ಟ್ರಾನ್ಸಾಕ್ಷನ್ ಚಾರ್ಜಸ್ನೂ ಕೂಡ ಜಾಸ್ತಿ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ನೀವು ಒಂದ್ಸಲ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಶೇರ್ಸನ್ನು ಹೋಲ್ಡ್ ಮಾಡಿದಾಗ ಆ್ಯನ್ಯುವಲಿ ಸಮ್ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ. ಇದು ಕೂಡ ಈ DPಗಳಿಗೆ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೆಜ್ ಸರ್ವಿಸ್ ಚಾರ್ಜಸ್. ನೀವು ಶೇರ್ಸು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಹೋಲ್ಡ್ ಮಾಡಿದಾಗ ಇದ್ರ ಮೇಲೆ ನೀವೇನಾದರೂ ಲೋನ್ ತೊಗೊತೀರ ಅಂತಂದಾಗ ಲೋನ್ ತೊಗೊಳ್ಳುವಾಗ ಫ್ಲೆಜ್ ಚಾರ್ಜಸ್ ಅಂತ ಸಮ್ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ. ಈ ರೀತಿಯಾಗಿ ಈ 2 DPಗಳು NSDL ಮತ್ತು CDSL 2 ಕಂಪ್ನಿಗಳು ಕೂಡ ಹಣವನ್ನು ಸಂಪಾದನೆ ಮಾಡ್ತವೆ. ಸ್ನೇಹಿತರೆ, ಇನ್ನು ಗ್ರೋತ್ ಅಪಾರ್ಚುನಿಟಿಯನ್ನು ನೋಡೋದಾದರೆ ಭಾರತದ ಜನಸಂಖ್ಯೆ ಬಂದ್ಬಿಟ್ಟು 140 ಕೋಟಿ ಜನಸಂಖ್ಯೆ. ಅದರಲ್ಲಿ ಅರೌಂಡ್ 5% ಆಫ್ ಪೀಪಲ್ ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಈ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ನವಡೇಸ್ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಇನ್ವೆಸ್ಟಿಂಗ್ ಇನ್ ಟು ದ ಈಕ್ವಿಟಿ ಮಾರ್ಕೆಟ್. ನೀವು FD, ಇನ್ಶೂರೆನ್ಸ್ ಇವುಗಳನ್ನು ಕಂಪೇರ್ ಮಾಡಿದಾಗ ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡ್ಗಳು ಲಾಂಗ್ ಟರ್ಮಲ್ಲಿ ನಿಮ್ಗೊಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾವಾಗ ಹೆಚ್ಚು ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಬ್ವಿಯಸ್ಲಿ ಈ 2 DPಗಳಿಗೆ CDSL ಮತ್ತು NSDL 2 ಕಂಪ್ನಿಗಳಿಗೆ ಒಳ್ಳೆ ಲಾಭ ಆಗುತ್ತೆ, ಒಳ್ಳೆ ವ್ಯಾಲ್ಯೂಮ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಆಬ್ವಿಯಸ್ಲಿ ಈ ಕಂಪ್ನಿಗಳು ಗ್ರೋತ್ ಆಗೇ ಆಗ್ತವೆ. ಸ್ನೇಹಿತರೆ, ಇಲ್ಲಿರುವಂಥ ಒಂದು ರಿಸ್ಕ್ ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲ್ಗಡೆ ಹೋಗುತ್ತೆ ಆವಾಗ ಹೆಚ್ಚು ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವೆರಡೂ ಕಂಪ್ನಿಗಳಿಗೆ ಹೆಚ್ಚು ವ್ಯಾಲ್ಯೂಮ್ ಬಿಲ್ಡ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಅದೇ ವಾಯ್ಸ್ ವರ್ಸ ಯಾವಾಗ ಮಾರ್ಕೆಟ್ ಕೆಳಗಡೆ ಬರ್ತಿರುತ್ತೆ ಆವಾಗ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ನಿಂದ ಹಿಂದೆ ಸರಿತಾರೆ. ಆವಾಗ ಈ ಕಂಪ್ನಿಗಳಿಗೆ ವ್ಯಾಲ್ಯೂಮ್ ಕಮ್ಮಿ ಆಗುತ್ತೆ, ಸೇಲ್ಸ್ ಕಮ್ಮಿ ಆಗುತ್ತೆ, ನೆಟ್ ಪ್ರಾಫಿಟ್ ಕಮ್ಮಿ ಆಗುತ್ತೆ.
ಆವಾಗ ಈ ಕಂಪ್ನಿಗಳಿಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಇನ್ನು ಐ ಪಿ ಒ ಡೀಟೇಲ್ಸನ್ನು ನೋಡೋದಾದರೆ ಈ ಐ ಪಿ ಒ ಪೀರಿಯಡ್ ಬಂದುಬಿಟ್ಟು ಜುಲೈ 30ನೇ ತಾರೀಕಿಗೆ ಆಲ್ರೆಡಿ ಓಪನ್ ಆಗಿದೆ. ಆಗಸ್ಟ್ 1ನೇ ತಾರೀಕುವರೆಗೂ ಓಪನ್ ಇರುತ್ತೆ. ಪ್ರೈಸ್ ಬ್ಯಾಂಡನ್ನು ನೋಡೋದಾದರೆ 760ಇಂದ 800ವರೆಗೂ ಇದೆ. ಲಾಟ್ ಸೈಜ್ ಬಂದುಬಿಟ್ಟು 18 ಇದೆ. ಸೊ 760 ಲೆವೆಲ್ಗೆ ನೀವೇನಾದರೂ ಒಂದು ಲಾಟ್ ಹಾಕ್ತೀರಾ ಅಂತಂದರೆ 13,680 ಆಗುತ್ತೆ. 800 ಲೆವೆಲ್ಗೆ ಒಂದು ಲಾಟನ್ನು ಹಾಕ್ತೀರಾ ಅಂತಂದರೆ 14,400 ಆಗುತ್ತೆ. ನೀವು ಅಪ್ಲೈ ಮಾಡಿರುವಂಥ ಐ ಪಿ ಒ ಸಕ್ಸಸ್ ಆಗಿದೆಯೋ ಇಲ್ಲೋ, ನಿಮ್ಗೆ ಸಿಕ್ಕಿದೆಯೋ ಇಲ್ಲೋ ಅಂತೇಳಿ ಆಗಸ್ಟ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಇದು ಆಗಸ್ಟ್ 6ನೇ ತಾರೀಕಿಗೆ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು NSDL ಐ ಪಿ ಒ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಫ್ಯೂಚರಲ್ಲಿ ಈ ಕಂಪ್ನಿಗೆ ಬೆಳೆಯೋದಕ್ಕೆ ಗ್ರೋ ಆಗೋದಕ್ಕೆ ಹೆಚ್ಚು ಅವಕಾಶ ಇರೋದರಿಂದ ನೀವು ಈ ಐ ಪಿ ಒನ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನಿಮಗೆ ಈ ಐ ಪಿ ಒ ಸಿಗಲಿಲ್ಲ ಅಂತಂದರೆ ಒಂದ್ಸಲ ಈ ಐ ಪಿ ಒ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಆಬ್ವಿಯಸ್ಲಿ ಮಾರ್ಕೆಟ್ ಕರೆಕ್ಷನ್ ಆಗುವಾಗ ಈ ಥರ ಕ್ವಾಲಿಟಿ ಶೇರ್ಸ್ಗಳನ್ನು ಕೂಡ ಒಂದು 20-25% ಕರೆಕ್ಷನ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಸ್ಟಾಕ್ಸನ್ನು ನೀವು ಬೈ ಮಾಡ್ಬೋದು. ಫ್ರೆಂಡ್ಸ್, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. If you like this video, please to subscribe, please share it with your community. Thank you so much.